ಹಾಯ್ PRS ಹೆಲ್ದಿ ಕುಕ್ಕಿಂಗ್ ಸ್ವಾಗತ. ಇವತ್ತಿನ ರೆಸಿಪಿ ಸೋಮವಾರ ಆಗಿರೋದ್ರಿಂದ ದೇವ್ರ ನೈವೇದ್ಯಕ್ಕೆ ಸಜ್ಜಿಗೆ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಸಿಂಪಲ್ಲಾಗಿ ಕಲ್ತ್ಕೊಳ್ಳೋರು ಈಜಿ ಇರುತ್ತೆ. ಸೋಮವಾರ ಶುಕ್ರವಾರ ದೇವ್ರ ನೈವೇದ್ಯಕ್ಕೆ ಏನು ಮಾಡಬೇಕು ಅಂದ್ರೂ ಆಗಲೇ ಒಂದು 2-3 ರೆಸಿಪಿನಲ್ಲಿ ತೋರಿಸಿದ್ದೀನಿ, ಬೇರೆ ಬೇರೆ ರೆಸಿಪಿಗಳು. ಇವತ್ತು ಸಜ್ಜಿಗೆ ಸಿಂಪಲ್ ರೆಸಿಪಿ ಇದು ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ನೋಡ್ಕೊಳ್ಳಿ. ಇದಕ್ಕೆ ಬೇಕಾಗಿರೋಂಥ ಐಟಮ್ಸು: ಅರ್ಧ ಕಪ್ಪು ರವೆ ಇಟ್ಟಿದ್ದೀನಿ. ಸ್ವೀಟ್ ಜಾಸ್ತಿ ಖರ್ಚಾಗಲ್ಲ, ಅದರಿಂದ ಸ್ವಲ್ಪ ಮಾಡಿ ತೋರಿಸ್ತೀನಿ. ದೇವ್ರ ನೈವೇದ್ಯಕ್ಕೆ ಎಷ್ಟು ಬೇಕಷ್ಟು. ಪ್ರತಿ ಸಲ ಹೇಳ್ತೀನಿ, ಜನ ಜಾಸ್ತಿ ಇದ್ರೆ ಸ್ವಲ್ಪ ಎಲ್ಲ ಐಟಮ್ಸ್ ಜಾಸ್ತಿ ತಗೊಳ್ಳಿ. ಒಂದು ಅರ್ಧ ಕಪ್ ರವೆ ತಗೊಂಡಿದ್ದೀನಿ, ಮಾಮೂಲಿ ಉಪ್ಪಿಟ್ಟು ರವೆ. ಒಂದು ಅರ್ಧ ಕಪ್ಪು ಸಕ್ಕರೆ ತಗೊಂಡಿದ್ದೀನಿ, ಗೋಡಂಬಿ, ದ್ರಾಕ್ಷಿ, ಮಾಮೂಲಿ ತುಪ್ಪ ಅದು ಹಾಕೊಂಡು ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ನೋಡ್ಕೊಳ್ಳಿರಂತೆ ಬನ್ನಿ. ನೋಡಿ, ಮುಂದೆ ಒಂದು ಗ್ಲಾಸ್ ಅಷ್ಟು ನೀರು, ಸ್ವಲ್ಪ ಎಷ್ಟಂತ ಸುಡಂಗೆ. ಇವಾಗ ನಾವು ಬೆಳಗ್ಗೆ ಬಿಸಿ ನೀರು ಕುಡಿತೀವಲ್ವ, ಅಷ್ಟು ಸುಟ್ರೆ ಸಾಕು. ಕಾಯಕ್ಕೆ ಇಟ್ಕೋತಾ ಇದ್ದೀನಿ, ನೋಡ್ಕೊಳ್ಳಿ. ನೋಡಿ, ತುಪ್ಪನ 2-3 ಸ್ಪೂನ್ ತುಪ್ಪ ಹಾಕೊಂಡಿದ್ದೀನಿ. ಉರಿ ಯಾವತ್ತು ಮೀಡಿಯಮ್ ಅಲ್ಲಿ ಇಟ್ಕೊಳ್ಳಿ. ಗೋಡಂಬಿ, ದ್ರಾಕ್ಷಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಬ್ರೌನ್ ಕಲರ್ ಬಂದಿದೆ. ರವೆ ಹಾಕ್ತಾ ಇದ್ದೀನಿ. ರವೆ ಎಷ್ಟೇ ಉದ್ದಿರೋ ರವೆ ತಗೊಂಡ್ರು ಸ್ವಲ್ಪ ಒಂದು 2-3 ನಿಮಿಷ ಚೆನ್ನಾಗಿ ಹುರ್ಕೊಳ್ಳಿ. ನೋಡಿ, ಇವಾಗ ಅರ್ಧ ಕಪ್ ರವೆಗೆ ಒಂದು ಅರ್ಧ ಕಪ್ಗಿಂತ ನಾನು ಸ್ವಲ್ಪ ಕಡಿಮೆನೇ ಹಾಕೊಳ್ಳಿ. ಸಕ್ಕರೆ ಹಾಕ್ತಾ ಇದ್ದೀನಿ. ನೋಡಿ, ನಾನು ಅಂದಾದ್ಮೇಲೆ ಹಾಕ್ತಾ ಇದ್ದೀನಿ. ಬೇಕಿದ್ರೆ ನೀವು ಒಂದು ಸ್ವಲ್ಪ ದೊಡ್ಡ ಸ್ಪೂನಲ್ಲಿ ರವೆನೂ ಸಕ್ಕರೆ ಅಳತೆ ಮಾಡಿನೇ ಹಾಕೊಳ್ಳಿ ಬೇಕಿದ್ರೆ. ನೋಡಿ, ಇವಾಗ ಒಂದು ಗ್ಲಾಸ್ ಅಷ್ಟು ನೀರು, ಚೆನ್ನಾಗಿ ಸಕ್ಕರೆನೂ ರವೆ ಮಿಕ್ಸ್ ಆದ್ಮೇಲೆ ಈ ತರ ಹಾಕೊಂಡ್ಬಿಡಿ. ಎಷ್ಟು ಒಂದು ಗ್ಲಾಸ್ ಅಷ್ಟು ಹಾಕೊಳ್ಳಿ. ನೀರು ಸಾಕು, ಒಂದು ಗ್ಲಾಸೇ ಸಾಕು. ಗ್ಲಾಸ್ ಮೇಲೆ ಹಾಕೊಳಕ್ ಹೋಗ್ಬೇಡಿ. ನೋಡಿ, ಸಜ್ಜಿಗೆ ದೇವ್ರ ನೈವೇದ್ಯಕ್ಕೆ ರೆಡಿ ಆಗಿದೆ. ನಾನು ಹೇಳ್ತಾ ಇದ್ದೀನಲ್ವ, ಕರೆಕ್ಟಾಗಿ ಅಳತೆ ತಗೊಂಡು, ದೊಡ್ಡ ಸ್ಪೂನ್ ಅಂದರೆ ದೊಡ್ಡ ಸ್ಪೂನ್ ಹಾಕೊಳ್ಳಿ, ಇಲ್ಲಾಂದರೆ ನಾನು ಹೇಳಿರೋ ಪ್ರಕಾರ ಅಳತೆ ಕರೆಕ್ಟಾಗಿ ಹಾಕೊಳ್ಳಿ. ನೋಡಿ, ಸಜ್ಜಿಗೆ ಸೂಪರಾಗಿ ಬಂದಿದೆ. ನೋಡಿ, ದೇವರ ನೈವೇದ್ಯಕ್ಕೆ ಸಜ್ಜಿಗೆ ರೆಡಿಯಾಗಿದೆ. ಸಿಂಪಲ್ 4 ಐಟಮ್ಸೇ ಬೇಕಾಗಿರೋದು. ತುಪ್ಪ ಸೇರಿ 5 ಐಟಮ್ಸ್ ಬೇಕಾಗುತ್ತೆ ಅಷ್ಟೇನೆ. ಈಸಿಯಾಗೆ ಮಾಡ್ಕೋಬೋದು. ದೇವ್ರು ಬೆಳಗ್ಗೆ ಇದ್ದರೆ ಸೋಮವಾರ ಶುಕ್ರವಾರ ಬೆಳಗ್ಗೆ ಎದ್ದಿದ ತಕ್ಷಣ ನೈವೇದ್ಯಕ್ಕೆ ಬಾಳೆಹಣ್ಣು, ಫ್ರೂಟ್ಸು ಅನ್ನೋದೇನಿಲ್ಲ. ಇದು ಒಂದೊಂದು ದಿವಸ ಮಾಡಿಬಿಟ್ಟು ನೈವೇದ್ಯ ಮಾಡ್ಬೋದು. ಆರಾಮಾಗಿ ಮಾಡ್ಕೊಳ್ಳಿ. ಕರೆಕ್ಟಾಗಿ ಹೇಳ್ಕೊಡ್ತಾ ಇದ್ದೀನಿ. ಮಾಡ್ಕೊಂಡು ತಿನ್ಬಿಟ್ಟು, ದೇವ್ರ ನೈವೇದ್ಯ ಮಾಡಿಬಿಟ್ಟು ತಿನ್ಬಿಟ್ಟು ಹೇಗಿತ್ತು ಅಂತ ಹೇಳಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಓಕೆ, ಬಾಯ್, ಥ್ಯಾಂಕ್ ಯು.